ರಾಜಕೀಯದಲ್ಲಿ ಎಲ್ಲವೂ ಕೂಡ ಎಲ್ಲ ಸ್ಥಾನಗಳನ್ನು ಪಡ್ಕೊಂಡಂತ ಎಸ್.ಎಂ. ಕೃಷ್ಣ ಅವರಿಗೆ ಒಂದು ನೋವಿತ್ತು. ಅದು ಪ್ರಧಾನಿ ಹುದ್ದೆ ವಿಚಾರದಲ್ಲಿ. ಅದಕ್ಕೇನ್ ಮಾಡಿದ್ರು ಅವರು? ಅದರ ವರದಿ ಇದೆ ನೋಡಿ. ರಾಷ್ಟ್ರ ರಾಜಕಾರಣದಲ್ಲೂ ಉತ್ತುಂಗದಲ್ಲಿ ಎಸ್ಎಂಕೆ ಹೆಸರು. ಸಿಎಂ, ಕೇಂದ್ರ ಮಂತ್ರಿ, ರಾಜ್ಯಪಾಲರಾಗಿ ರಾಜಕೀಯ ಸೇವೆ, ಸ್ನೇಹಜೀವಿ, ರಾಜಕೀಯ ಅಜಾತ ಶತ್ರು, ಜನಮೆಚ್ಚಿನ ಆಡಳಿತಗಾರ. ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ತುಂಬು ಜೀವನ ನಡೆಸಿ 93ನೆಯ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಪ್ರಭಾವವನ್ನ ಬೀರಿದ್ದ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಹೆಸರು ರಾಷ್ಟ್ರ ಮಟ್ಟದಲ್ಲೂ ಕೂಡ ಛಾಪು ಮೂಡಿಸಿದೆ. ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಒಬ್ಬ ಘನತೆವಂತ, ಸಭ್ಯತೆಯನ್ನು ರಾಜಕಾರಣದಲ್ಲಿ ಸುಸಂಸ್ಕೃತವಂತ ಮತ್ತು ಸದಭಿರುಚಿಗಳ ವಿಶಿಷ್ಟ ಒಬ್ಬ ನಾಯಕರಾಗಿದ್ದರು. ಕಲೆಯಲ್ಲಿ ಆಸಕ್ತಿ ಇತ್ತು, ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು, ಸಂಗೀತದಲ್ಲಿ ಆಸಕ್ತಿ ಇತ್ತು ಮತ್ತು ಅವರೊಬ್ಬ ಒರಿಷಿಯಸ್ ರೀಡರ್ ಆಗಿದ್ದರು. ಬಹಳಷ್ಟು ಓದ್ತಾ ಇದ್ದರು. ಶಿಸ್ತಿನ ಒಬ್ಬ ಆಡಳಿತಗಾರ, ಉದಾರತೆಯನ್ನು ಹೊಂದಿದ್ದರು. ಆ ಘನತೆಯ ಕಾರಣದಿಂದಾಗಿ, ರಾಜಕಾರಣದಲ್ಲಿ ಸಭ್ಯತೆಯ ಕಾರಣದಿಂದಾಗಿ ಅಕ್ರಾಸ್ ದಿ ಪಾರ್ಟಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದರು. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವರ ಅಭಿಮಾನಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ವಿದ್ಯಾವಂತರು, ಸುಶಿಕ್ಷಿತರು ಆಗಿದ್ದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ನಮ್ಮೆಲ್ಲರನ್ನ ನಗಲಿದ್ದಾರೆ. ಒಬ್ಬ ಅಪರೂಪದ ರಾಜಕಾರಣಿಯಾಗೂ ಯಾವುದೇ ರೀತಿಯ ಶತ್ರುತ್ವ ಇಲ್ಲದೆ ಅಜಾತ ಶತ್ರುವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಂಥದ್ದೇನಿದೆ, ಇವತ್ತು ಇತ್ತೀಚಿನ ಪೀಳಿಗೆಯ ಯುವಕರಿಗೆ ಅವರ ಒಂದು ರಾಜಕೀಯ ಬದುಕು ಯುವಕರಿಗೆ ಅವಶ್ಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ನಾಡಿಗೆ, ವೈಯಕ್ತಿಕವಾಗಿ ನಮಗೂ ಇರಬಹುದು, ನಾಡಿಗೂ ಇರಬಹುದು, ಮತ್ತು ಅವರ ಕುಟುಂಬದ ಸದಸ್ಯರುಗಳ ನೋವೇನಿದೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪದವೀಧರರಾದ ಎಸ್.ಎಂ. ಕೃಷ್ಣ ನಂತರ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು. ಬಳಿಕ ಅಮೆರಿಕಾದ ಟೆಕ್ಸಾಸ್ನಲ್ಲಿ ಸದರ್ನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಓದಿ ವಾಷಿಂಗ್ಟನ್ನಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ವಿವಿಯಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನ ಪಡೆದರು. ಶಿಕ್ಷಣದ ಬಳಿಕ ಭಾರತಕ್ಕೆ ಮರಳಿದ ಕೃಷ್ಣ ಅವರು ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಸ್ವಲ್ಪ ದಿನಗಳ ಕಾಲ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದರು. ಬಳಿಕ ರಾಜಕೀಯ ಪ್ರವೇಶಿಸಿದ ಎಸ್.ಎಂ. ಕೃಷ್ಣ ಹಿಂತಿರುಗಿ ನೋಡಿದ್ದೇ ಇಲ್ಲ. ರಾಜ್ಯ ರಾಜಕಾರಣಕ್ಕೂ ಸೈ, ರಾಷ್ಟ್ರ ರಾಜಕಾರಣಕ್ಕೂ ಸೈ, ವಿದೇಶಾಂಗ ಸಚಿವರಾಗಿ ಕೃಷ್ಣ. ಇನ್ನು ಎಸ್.ಎಂ. ಕೃಷ್ಣ ವಿದೇಶಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ವಿಶ್ವಸಂಸ್ಥೆಯಲ್ಲಿ ಒಮ್ಮೆ ಮತ್ತು ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಒಮ್ಮೆ ಭಾರತವನ್ನ ಪ್ರತಿನಿಧಿಸಿ ಭಾಷಣವನ್ನ ಮಾಡಿದ್ರು. ಮಾರ್ಚ್ 5, 2008ಕ್ಕೆ ಮಹಾರಾಷ್ಟ್ರ ರಾಜ್ಯಪಾಲರ ಹುದ್ದೆಗೆ ಎಸ್.ಎಂ. ಕೃಷ್ಣ ರಾಜೀನಾಮೆಯನ್ನ ನೀಡಿದ್ರು. ಸಕ್ರಿಯ ರಾಜಕಾರಣಕ್ಕೆ ವಾಪಸ್ಸಾಗುವ ಇಂಗಿತವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಾಪಸ್ ಕರೆಸಿಕೊಂಡಿತ್ತು. ರಾಜ್ಯಸಭೆಯ ಮೂಲಕ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಕೃಷ್ಣ ಧುಮುಕಿದ್ರು. ಮೇ 23, 2009ರಲ್ಲಿ ಕೃಷ್ಣರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಅವರಿಗೆ ಆಯಕಟ್ಟಿನ ವಿದೇಶಾಂಗ ವ್ಯವಹಾರ ಖಾತೆಯ ಸಚಿವಾಲಯದ ಜವಾಬ್ದಾರಿಯನ್ನ ನೀಡಲಾಯಿತು. ಇಂಗ್ಲಿಷ್ ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನ ಹೊಂದಿದ್ದ ಕೃಷ್ಣ ಅವರು ತಜಿಕಿಸ್ತಾನ ಸೇರಿದಂತೆ ಹಲವು ದೇಶಗಳಿಗೆ ಭೇಟಿಯನ್ನ ನೀಡಿ ಭಾರತದ ವಿದೇಶಾಂಗ ನೀತಿಯನ್ನ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಪಸರಿಸಿದ್ರು. ಅಕ್ಟೋಬರ್ 26, 2012ರಲ್ಲಿ ವಿದೇಶಾಂಗ ಖಾತೆಗೆ ರಾಜೀನಾಮೆಯನ್ನ ನೀಡಿದ್ರು. ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳು, ಸುಸಂಸ್ಕೃತರು, ದೇಶ ವಿದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು ಆಯಿಸಿ ಭಾರತ ದೇಶಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ವಿದೇಶಾಂಗ ಸಚಿವರು, ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಮರಣವಾಗಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿಗೆ ಒಂದು ಹೊಸ ಪ್ರಧಾನಿ ರೇಸ್ನಲ್ಲಿದ್ದ ಎಸ್.ಎಂ. ಕೃಷ್ಣ ಎಸ್ಎಂಕೆಗೆ ಕೈತಪ್ಪಿದ ಪ್ರಧಾನಿ ಹುದ್ದೆ. ದೇವೇಗೌಡರು ಮೊದಲ ಕನ್ನಡಿಗ ಪ್ರಧಾನಿ ಎನಿಸಿಕೊಂಡವರು. ಇಂಥದ್ದೇ ಅವಕಾಶ ಎಸ್.ಎಂ. ಕೃಷ್ಣರಿಗೂ ಕೂಡ ಬಂದಿತ್ತು. ಆದರೆ 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳೆದುಕೊಂಡು ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದಾಗ ಕಾಂಗ್ರೆಸ್ ಮುಂದೆ 2 ಅವಕಾಶಗಳಿತ್ತು. ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಗೆ ಒಪ್ಪಲು ತಯಾರಿರಲಿಲ್ಲ. ಆಗ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಮನಮೋಹನ್ ಸಿಂಗ್ ಜೊತೆಗೆ ಎಸ್.ಎಂ. ಕೃಷ್ಣ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರವನ್ನ ಖುದ್ದು ಮನಮೋಹನ್ ಸಿಂಗ್ ಅವರೇ ಎಸ್.ಎಂ. ಕೃಷ್ಣರಿಗೆ ತಿಳಿಸಿದ್ರಂತೆ. ವಿವಿಧ ಕಾರಣಗಳಿಂದ ಕರ್ನಾಟಕಕ್ಕೆ 2ನೇ ಪ್ರಧಾನಿ ಹುದ್ದೆ ಕೈತಪ್ಪಿತ್ತು.
ಎಸ್ಎಂ ಕೃಷ್ಣರಿಗೆ ದೇಶದ ಆಡಳಿತಾತ್ಮಕ ಹುದ್ದೆಯಲ್ಲಿರುವ ಅವಕಾಶ ಕೈತಪ್ಪಿತ್ತು. ಆದರೆ ಇದಕ್ಕೆ ಸ್ಪಷ್ಟ ಕಾರಣ ಏನೆಂಬುದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ತನ್ನದೇ ಆದಂಥ ಕೊಡುಗೆಯನ್ನ, ತನ್ನದೇ ಆದಂಥ ಚಿಂತನೆಯನ್ನ ದೇಶಕ್ಕೆ ಕೊಟ್ಟಂತ ಒಬ್ಬ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕರ್ನಾಟಕದ ಬಗ್ಗೆ ಅವ್ರದೇ ಆದಂಥ ಕನಸಿತ್ತು. ಬೆಂಗಳೂರನ್ನ ಐ ಟಿ ಸಿಟಿ, BT ಸಿಟಿ ಮಾಡಬೇಕನ್ನುವಂಥ ಕನಸಿತ್ತು. ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತ ರಾಜಕಾರಣಿ ಅದು SM ಕೃಷ್ಣ ಅವರು. ಅವರ ಅಗಲಿಕೆ ನಮಗೆ ತುಂಬ ದುಃಖವನ್ನು ತಂದಿದೆ, ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ದೇವರ ಹತ್ರ ಮಾಡ್ತಾ ಇದ್ದೀನಿ. ಹೀಗೆ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ಕೇಂದ್ರದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದ SM ಕೃಷ್ಣ 2017ರಂದು ಕಾಂಗ್ರೆಸ್ ಸದಸ್ಯತ್ವಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನ ನೀಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. 10 ಹಲವು ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿದ ಕೃಷ್ಣ ಅವರು 2022 ಜನವರಿ 7ರಂದು ತಮ್ಮ 60 ವರ್ಷಗಳ ಸುದೀರ್ಘ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದರು. SMK ನಿಧನಕ್ಕೆ ರಾಹುಲ್, ಪ್ರಿಯಾಂಕಾ ಸಂತಾಪ. ಅಗಲಿದ ಜನಮೆಚ್ಚಿದ ನಾಯಕನಿಗೆ ಮೋದಿ ಶ್ರದ್ಧಾಂಜಲಿ. ರಾಜಕೀಯ ಧುರೀಣ SM ಕೃಷ್ಣ ಅಗಲಿಕೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ ಸಂತಾಪವನ್ನ ಸೂಚಿಸಿದ್ದಾರೆ. ಕರ್ನಾಟಕ ಅಭಿವೃದ್ಧಿ ಮತ್ತು ಬೆಂಗಳೂರಿನ IT ಹರಿಕಾರ ಕೃಷ್ಣ ಅವರ ನಿಧನ ತುಂಬಲಾರದ ನಷ್ಟವಾಗಿದೆ ಅಂತ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದರು. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.